ಟಿವಿ9 ನ್ಯೂಸ್ಗೆ ಸ್ವಾಗತ. ನಾನು ಮಾಲ್ತೇಶ್. ಮೂಡಾಯಣದ ನಡುವೆನೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಕದನ ತಾರಕಕ್ಕೇರ್ತಾ ಇದೆ. ಇನ್ನೊಂದು ಅವತಾರದಲ್ಲಿ ವಾಕ್ಸಮರ ಕೂಡ ಶುರುವಾಗಿದ್ದು ಎಂಬಿ ಪಾಟೀಲ್ ಹಾಗೆ ಶಿವಾನಂದ ಪಾಟೀಲ್ ನಡುವೆ ಸೀನಿಯರ್ ಜೂನಿಯರ್ ಕದನ ರಣರಣ ಅಂತಿದೆ. ಹಾಗಾದ್ರೆ ನಾಯಕರ ಮಾತಿನ ಕಾಳಗ ಹೇಗ್ ನಡೀತಾ ಇದೆ? ಏನಿದು ಇಬ್ಬರ ನಡುವಿನ ಅಸಮಾಧಾನ ಕಾರಣ ಆಗಿರುವಂತಹ ಸಂಗತಿ? ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಎಂಬಿ ಪಾಟೀಲ್ ಆಗ್ಬೇಕಂತಾರೆ, ಅವ್ರಕ್ಕಿಂತಲೂ ಸೀನಿಯರ್ ಇದ್ದಾರೆ, ಅವ್ರು ಆದ್ಮೇಲೆ ಅವರು ಆಗ್ಬಹುದು. ಮುಖ್ಯಮಂತ್ರಿ ಆಗುವಂತದ್ದು ಸೀನಿಯರಿಟಿ ಜೂನಿಯರಿಟಿ ಬರೋದಿಲ್ಲ. ನಾನು ಕಾಂಗ್ರೆಸ್ ಪಕ್ಷದ ಸೀನಿಯರ್ ಇದ್ದೀನಿ. ನಾನು ಯಾರು ಸೀನಿಯರ್ಸ್ ಇದ್ದಾರೆ, ಅವ್ರಿಗೆ ಅನುಭವ ಇದೆ, ಅವ್ರನ್ನ ಮಾಡಿದ್ರೆ ಪಕ್ಷಕ್ಕೂ ಒಳ್ಳೇದು ಅಂತ ಇಷ್ಟೇ ನಾನು ಹೇಳಿದ್ದು. ಅದಾಗಿನೂ ಕೂಡ ಸೀನಿಯರಿಟಿನೇ ಒಂದು ಮಾನದಂಡ ಅಲ್ಲ. ಸತೀಶ್ ಜಾರಕಿಹೊಳಿಗಿಂತ ನಾನು ಸೀನಿಯರ್ ಇದ್ದೀನಿ. ನಾವೆಲ್ಲಿ ಕ್ಲೇಮ್ ಮಾಡಿಲ್ಲ, ಯಾರು ಸೀನಿಯರ್ ಜೂನಿಯರ್ ಪ್ರಶ್ನೆ ಇಲ್ಲ. ನಾವೆಲ್ಲಿ ಆಗ್ತೀವಿ ಅಂತ ಕ್ಲೇಮ್ ಮಾಡಿಲ್ಲ. ದಿನಕ್ಕೊಂದು ಸಮರ, ಕೈ ಮೀರಿದ ಮಾತಿನ ಅಬ್ಬರ. ಮೂಡಾಯಣದಲ್ಲಿ ಕೇಸರಿ ಪಡೆ ಯಾವಾಗ ಸಿಎಂ ಕುರ್ಚಿಗೆ ಕೈ ಹಾಕ್ತೋ, ಅದ್ಯಾವಾಗ ರಾಜೀನಾಮೆಗೆ ಪಟ್ಟು ಬಿತ್ತೋ, ಯಾವಾಗ ಕೋರ್ಟ್ನಲ್ಲಿ ಕಾನೂನು ಸಮರ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂತೋ, ಕಾಂಗ್ರೆಸ್ ಮನೆಯಲ್ಲೂ ಒಂದು ರೀತಿ ಕಂಪನ ಸೃಷ್ಟಿಯಾದಂತೆ ಕಾಣ್ತಾ ಇದೆ. ಇದಕ್ಕೆ ಕಾರಣ ಸಿಎಂ ಕುರ್ಚಿ ಕದನ ಸಂಬಂಧ ಖುದ್ದು ಘಟಾನುಘಟಿ ಸಚಿವರುಗಳೇ ಕೊಡ್ತಾ ಇರೋ ಹೇಳಿಕೆಗಳು. ಈ ಹೇಳಿಕೆಗಳು ಕೈ ಮನೆಯಲ್ಲಿ ಅಂತರ್ಯುದ್ಧ ರಣಕಹಳೆಯನ್ನು ಮೊಳಗಿಸಿದ್ರೆ ಬಿಜೆಪಿ ನಾಯಕರು ಮುಸಿ ಮುಸಿ ನಗುವಂತೆಯೂ ಮಾಡಿದೆ. ನಾವು ಮುಖ್ಯಮಂತ್ರಿಗಳ ಪರ ಇದ್ದೀವಿ, ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ಅಂತಾನೆ ಸಚಿವರು ಸಿಎಂ ಕುರ್ಚಿಯ ಸೊಲ್ಲೆತ್ತುತ್ತಿದ್ದಾರೆ. ಹೈಕಮಾಂಡ್ ಒಗ್ಗಟ್ಟಿನಿಂದ ಸಿಎಂ ಬೆನ್ನಿಗೆ ನಿಲ್ಲುವಂತೆ ಗಟ್ಟಿ ಸಂದೇಶ ನೀಡಿದ್ರು. ಸಚಿವರ ಮಾತುಗಳಿಂದ ರಾಜ್ಯ ರಾಜಕಾರಣದಲ್ಲಿ ಬೇರೆಯದ್ದೇ ಚರ್ಚೆ ಆರಂಭ ಆಗಿದೆ. ಸಿಎಂ ಕುರ್ಚಿ ಕಾಳಗದ ನಡುವೆ ಸೀನಿಯರ್ ವರ್ಸಸ್ ಜೂನಿಯರ್ ಜಿದ್ದು. ಎಂಬಿ ಪಾಟೀಲ್ ಹೇಳಿಕೆಯಿಂದ ಹೊತ್ತಿತು ಹಿರಿಯರು ಕಿರಿಯರ ಕದನ. ಮೂಡಾಯಣ ಸಿಎಂ ಸಿದ್ದರಾಮಯ್ಯನವರಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಬಿಜೆಪಿಯವರು ನೀವು ರಾಜೀನಾಮೆ ಕೊಡಿ, ತನಿಖೆ ಮಾಡಿಸಿ, ನೀವು ಕ್ಲೀನ್ ಅಂತ ಗೊತ್ತಾದ ಮೇಲೆ ಮತ್ತೆ ಸಿಎಂ ಆಗಿ ಅಂತ ಹೆಜ್ಜೆ ಹೆಜ್ಜೆಗೂ ಕುಟುಕ್ತಾನೆ ಬಂದಿದ್ದಾರೆ. ಈಗಲೂ ಬರ್ತಿದ್ದಾರೆ. ಪರಿಸ್ಥಿತಿ ಹೀಗಿರುವಾಗ ಕೆಲ ದಿನಗಳ ಹಿಂದೆ ಎಂಬಿ ಪಾಟೀಲ್ ನಾನು ಸಿಎಂ ಆಗ್ಬೇಕು, ಆಸೆ ಇದೆ, ದುರಾಸೆ ಇಲ್ಲ ಅಂತ ಹೇಳಿದ್ದರು. ಇಷ್ಟೇ ಅಲ್ಲ, ಸಿಎಂ ಆಗೋದಕ್ಕೆ ಸೀನಿಯಾರಿಟಿ ಜೂನಿಯಾರಿಟಿ ಅನ್ನೋದು ಬರಲ್ಲ ಅಂತಾನೂ ಹೇಳಿದ್ರು. ನನಗಿಂತ ಸೀನಿಯರ್ಸ್ ಇದ್ದಾರೆ, ಆದರೆ ಸೀನಿಯರ್ಸ್ ಒಂದೇ ಮಾನದಂಡ ಆಗಿಲ್ಲ. ಒಂದೇದ್ದು ಈಗ ಮುಖ್ಯಮಂತ್ರಿ ಬದಲಾವಣೆ ಪ್ರಶ್ನೆ ಬರೋದಲ್ಲ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾರೆ, ಇರ್ತಾರೆ, ಮುಂದೇನು ಬರೀತಾರೆ. ಹೀಗಾಗಿ ಮುಖ್ಯಮಂತ್ರಿ ಬದಲಾವಣೆ ಅಪ್ರಸ್ತುತ ಈಗ. ಆದರೂ ಕೂಡ ಇವತ್ತು ಮುಖ್ಯಮಂತ್ರಿ ಆಗುವಂಥದ್ದು ಸೀನಿಯರಿಟಿ ಜೂನಿಯರಿಟಿ ಬರೋದಿಲ್ಲ. ನಾನು ಕಾಂಗ್ರೆಸ್ ಪಕ್ಷದ ಸೀನಿಯರ್ ಇದ್ದೀನಿ. ನಾನು ಅದಾಗಿನೂ ಕೂಡ ಸೀನಿಯರಿಟಿನೇ ಒಂದು ಮಾನದಂಡ ಅಲ್ಲ. ಈಗ ಒಂದಿಲ್ಲ ಒಂದು ದಿವಸ ನಾನು ಮುಖ್ಯಮಂತ್ರಿ ಆಗ್ತೀನಿ. ಅದು ಯಾವಾಗ ಆಶೆ ಇದೆ, ದುರಾಶೆ ಇಲ್ಲ. ಅದು ಶಿವಾನಂದ ಪಾಟೀಲ್ ಅವ್ರ ಲಾಜಿಕ್ ಪ್ರಕಾರ ಸೀನಿಯರಿಟಿ ಕನ್ಸಿಡರ್ ಮಾಡ್ಕೊಂಡು ನಾನಂತೂ ಒಂದಿಲ್ಲದ ಒಂದು ದಿವಸ ಆಗ್ತೀನಿ, ಕಾಯಬೇಕು ಅಂತ ಹೇಳಿದ್ದಾರೆ. ಒಪ್ಪುನಂಥದನ್ನು. ಆದರೆ ಅವರು ಈಗ ಪಕ್ಷಕ್ಕೆ ಬಂದವರು ಜನತಾದಳ ಬಿಜೆಪಿಯಿಂದ, ಅವ್ರ ಪಾಳೆ ಅಂತೂ ಹತ್ತದಲ್ಲ. ಬಿಜಾಪುರ ಜಿಲ್ಲೆಯಿಂದ ಮುಖ್ಯಮಂತ್ರಿ ಆದ್ರೆ ಅದು ನಾನೇ ಆಗ್ಬೇಕು, ಮತ್ತೆ ಆಗಲ್ಲ. ಕೇಳಿದ್ರಲ್ಲ ಎಂಬಿ ಪಾಟೀಲ್ ಆಡಿದ ಮಾತುಗಳನ್ನ. ಪಾಟೀಲ್ ಬಿಟ್ಟ ಬಾಣಗಳೇ ಕಾಂಗ್ರೆಸ್ನಲ್ಲಿ ಇದೀಗ ವಾಗ್ಯುದ್ಧಕ್ಕೆ ವೇದಿಕೆ ಕೊಟ್ಟಿವೆ. ಸಚಿವ ಎಂಬಿ ಪಾಟೀಲ್ ಪ್ರತಿ ಮಾತಿಗೂ ತಿರುಗೇಟು ಕೊಟ್ಟ ಶಿವಾನಂದ ಪಾಟೀಲ್ ಪಕ್ಷದಲ್ಲಿ ಎಂಬಿ ಪಾಟೀಲ್ಗಿಂತ ಸೀನಿಯರ್ಸ್ ಇದ್ದಾರೆ ಅಂತ ಕಾಲೆಳೆದಿದ್ದಾರೆ. ಇದಕ್ಕೆ ಎಂಬಿ ಪಾಟೀಲ್ ಮತ್ತೊಮ್ಮೆ ಟಕ್ಕರ್ ಕೊಟ್ಟಿದ್ದಾರೆ. ಎಂಬಿ ಪಾಟೀಲ್ ಆಗ್ಬೇಕಂತಾರೆ, ಅವ್ರಕ್ಕಿಂತಲೂ ಸೀನಿಯರ್ ಇದ್ದಾರೆ, ಅವ್ರು ಆದ್ಮೇಲೆ ಅವರು ಆಗ್ಬಹುದು ಅಂತ ಹೇಳಿದ್ದೀನಿ. ನಾನು ಬೇರೆ ಏನೂ ಹೇಳಿಲ್ಲ. ಯಾರು ಸೀನಿಯರ್ಸ್ ಇದ್ದಾರೆ, ಸಮರ್ಥರಾಗಿ ಪಕ್ಷ ಕಟ್ಟಿದ್ದಾರೆ, ಅವ್ರಿಗೆ ಅನುಭವ ಇದೆ, ಅವ್ರನ್ನ ಮಾಡಿದರೆ ಪಕ್ಷಕ್ಕೂ ಒಳ್ಳೇದು ಅಂತ ಇಷ್ಟೇ ನಾನು ಹೇಳಿದ್ದು ವಿನಾ ಸಿದ್ದರಾಮಯ್ಯನವ್ರು ತೆಗೆದು ಅವ್ರು ಮಾಡ್ರಿ ಅಂತ ನಾನು ಹೇಳಿಲ್ಲ. ಸೀನಿಯರಿಟಿ ಜೂನಿಯರಿಟಿ ಪ್ರಶ್ನೆ ಬರೋದಲ್ಲ. ನಾನು ಹೇಳಿದ್ದೀನಿ, ಶರದ್ ಪವಾರ್ ಅವರು ಉದಾಹರಣೆ ಕೊಟ್ಟಿದ್ದೀನಿ. ನಮ್ಮಲ್ಲಿ ನೀವು ದಿವಸ ಗುಂಡ್ರಾವ್ ಅವರು ಕೊಟ್ಟಿದ್ದೀನಿ, ದೇವರಾಜ ಹೆಸರು ಕೊಟ್ಟಿದ್ದೀನಿ. ನಾನು ನಿನ್ನೆ ನೋಡ್ತಾ ಇದ್ದೆ ಒಂದು ಸ್ವಲ್ಪ, ಅದರಲ್ಲಿ 100 ಜನ ಕಾಂಗ್ರೆಸ್ನಲ್ಲಿ ನಮ್ಮ ಪಕ್ಷದಿಂದನೂ ಕೂಡ ಬೇರೆ ಪಕ್ಷದಿಂದ ಕೂಡ 28 ವಯಸ್ಸಿನಿಂದ ಒಂದು 100 ಜನ ಒಂದು ದಿವಸ ಮುಖ್ಯಮಂತ್ರಿಗಳಾಗಿದ್ದಾರೆ. ಇಬ್ಬರ ಮಾತಿನ ಕಾಳಗ ಇಷ್ಟಕ್ಕೆ ನಿಲ್ಲಲಿಲ್ಲ. ಮೊದಲು ಸೀನಿಯರ್ಸ್ಗೆ ಅವಕಾಶ ಸಿಗ್ಲಿ ಅಂತ ಶಿವಾನಂದ ಪಾಟೀಲ್ ಹೇಳಿದ್ದಕ್ಕೆ ನಾನು ಸಿಎಂ ಆದ್ರೆ ಜನರಿಗೆ ಸಂತೋಷ ಅಂದ್ರು. ಸೀನಿಯರ್ಸ್ ಮೊದಲು ಅವಕಾಶ ಸಿಕ್ಕ ಮೇಲೆ ಯಾರು ಬೇಕಾದವ್ರು ಆಗಲಿ,
ಅಂದ್ರೆ ನಿಮ್ಮ ಮತ್ತು ಎಂ ಬಿ ಪಾಟೀಲ್ ಮಧ್ಯೆ ಜಾರಕಿಹೊಳಿ ಅವರು ಆಗ್ಬೋದು, ಎಂ ಬಿ ಪಾಟೀಲ್ ಆಗ್ಬೋದು, ಬೇರೆ ಯಾರು ಪರಮೇಶ್ವರ್ ಅವರು ಸೀನಿಯರ್ ಇದ್ದಾರೆ, KPCC ಪ್ರೆಸಿಡೆಂಟ್ ಆಗಿ ಅವರು ಪಕ್ಷ ಕಳೆದವ್ರು ಇದ್ದಾರೆ. ಹಾಗಾದ್ರೆ ಈಗ DK ಶಿವಕುಮಾರ್ ಅವರು ಸೀನಿಯರ್ ಇದ್ದಾರೆ, ದೇಶಪಾಂಡೆ ಅವರು KPCC ಪ್ರೆಸಿಡೆಂಟ್ ಇದ್ದಾರೆ. ಪಾಪ ಅವರೆಲ್ಲ ಸೀನಿಯರ್ಸ್ ಅಲ್ವಾ? ಮುಖ್ಯಮಂತ್ರಿಗಳು ಆಗುವಂಥದ್ದು ಬಿಡುವುದು ಇದು ಅಪ್ರಸ್ತುತ. ಇದು ನಾನು ಹೇಳಿದ್ದು ಮುಂದೆ ಒಂದು ದಿವಸ ನಾನು ಆಗ್ತೀನಿ ಅಂತ ಹೇಳಿದ್ದೀನಿ. ಮುಂದೊಂದು ದಿವಸ ಆಸೆ ಇದೆ, ದುರಾಶೆ ಇಲ್ಲ. ಮತ್ತು ನಾನು ಆದರೆ ಇವತ್ತು ದಿವಸ ನಾನು ಜನರಿಗೆ ಒಳ್ಳೇದು ಮಾಡಬೇಕು ಅಂಥೇಳಿ ನಾನು ನೀರಾವರಿ ಮಂತ್ರಿ ಆದೆ. ಇವತ್ತಿನ ಮಮದಾಪುರ ಕೆರೆ ತುಂಬೇದ, ಇವತ್ತಿಷ್ಟೆಲ್ಲ ಜನ 25 ಹಳ್ಳಿ ಜನ ಸುಖದಿಂದಿದ್ದಾರೆ. ನಾನು ಮುಖ್ಯಮಂತ್ರಿ ಆದರೆ ಒಂದು ದಿವಸ ವಿಜಯಪುರ ಜಿಲ್ಲೆ ಜನರಿಗೆ ಸಂತೋಷ ಅಲ್ಲ. ಶಿವಾನಂದ ಪಾಟೀಲ್ಗೆ ಕೌಂಟರ್ ಕೊಡ್ತಾ ಎಂ ಬಿ ಪಾಟೀಲ್ ಒಂದು ಮಾತನ್ನ ಹೇಳಿದ್ರು. ನಾನು ಸತೀಶ್ ಜಾರಕಿಹೊಳಿಗಿಂತ ಸೀನಿಯರ್ ಅಂದಿದ್ರು. ಈ ಮಾತಿಗೆ ರಿಯಾಕ್ಟ್ ಮಾಡಿರುವ ಸತೀಶ್ ಜಾರಕಿಹೊಳಿ, ಸೀನಿಯರ್ ಜೂನಿಯರ್ ಅಂತ ನಾವು ಕ್ಲೈಮ್ ಮಾಡಿಲ್ಲ ಅಂದ್ರು. ಎಂ ಬಿ ಪಾಟೀಲ್ಕಿಂತ ಸೀನಿಯರ್ ಯಾರಾದಿದ್ರೆ ಇವತ್ತೊಂದು ದಿವಸ ನಾನು DK ಶಿವಕುಮಾರ್ ಅವರು, ಸತೀಶ್ ಜಾರಕಿಹೊಳಿಗಿಂತ ನಾನು ಸೀನಿಯರ್ ಇದ್ದೀನಿ, ಪರಮೇಶ್ವರು, ನಾವೆಲ್ಲ ಒಂದೇ ಇದರಲ್ಲಿದ್ದೀವಿ. ನಾನು ಎಂ ಬಿ ಪಾಟೀಲ್ಕಿಂತ ಸೀನಿಯರ್ ಅಂದಾಗ DK ಶಿವಕುಮಾರ್ ಅವರು, ಸತೀಶ್ ಜಾರಕಿಹೊಳಿ ಅವರು, ಪರಮೇಶ್ವರ್ ಎಲ್ಲರಿಗಿಂತ ಸೀನಿಯರ್ ಆದಂಗೆ ಆಯ್ತು. ಅವ್ರು ಯಾರೇ ಇದ್ರೆ ಅದು ಮಲ್ಲಿಕಾರ್ಜುನ ಖರ್ಗೆ ಅವ್ರದಾರ, ಸಿದ್ದರಾಮಯ್ಯ ಅವ್ರದಾರ, ನಮಗಿಂತ ಸೀನಿಯರ್ಸ್ ಆರ್ ದೇಶಪಾಂಡೆ ಇದ್ದಾರೆ. ಇಲ್ಲ, ನಾವೆಲ್ಲಿ ಕ್ಲೇಮ್ ಮಾಡಿಲ್ಲ. ಯಾರು ಸೀನಿಯರ್ ಜೂನಿಯರ್ ಪ್ರಶ್ನೆ ಇಲ್ಲ. ನಾವೆಲ್ಲಿ ಆಗ್ತೀವಿ ಅಂತ ಕ್ಲೇಮ್ ಮಾಡಿಲ್ಲ. ಮತ್ತು ಈಗಾಗಲೇ ಸಾಕಷ್ಟು ಜನ ಕುರ್ಚಿ ಕೂಡ ಖಾಲಿ ಇಲ್ಲ ಅಂತ ಹೇಳಿದ್ದಾರೆ. ಹೀಗಾಗಿ ಇದರಲ್ಲಿ ನಾವು ಗುದ್ದಾಟ ಕುಸ್ತಿ ಮಾಡೋದು ಅನಾವಶ್ಯಕ. ಈಗ ಎಲ್ಲರೂ ಹೇಳಿದಾರಲ್ಲ, ನಮಗೂ ಆಸೆ ಇದೆ, ಮುಂದೆ ಆಗಬೇಕು, ಆಗ್ತೀವಿ, ನಾವು ಸೀನಿಯರ್ ಅಂತ ಹೇಳ್ತಾರೆ. ಸ್ವಾಭಾವಿಕವಾಗಿ ಹೇಳ್ತಾರೆ, ಅದನ್ನು ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋದು ಅವಶ್ಯಕತೆ ಇಲ್ಲ. ಇಷ್ಟೆಲ್ಲ ವಾಕ್ಸಮರಗಳ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ಸತೀಶ್ ಜಾರಕಿಹೊಳಿ ಮುಂದಿನ CM ಅನ್ನೋ ಪೋಸ್ಟ್ಗಳು ಸಖತ್ ವೈರಲ್ ಆಗ್ತಾ ಇದೆ. ಈ ವಿಷಯವಾಗಿ ಮಾತನಾಡಿದ ಸತೀಶ್ ಜಾರಕಿಹೊಳಿ, ಪೋಸ್ಟ್ ಹಾಕೋರು ಹಾಕ್ತಾರೆ ಅಂದ್ರು. ಎಲ್ಲ ದಿನ ಹಾಕೋರು ಹಾಕ್ತಾರೆ. ಏನು ಒಂದು ವಾಟ್ಸಪ್ಪಲ್ಲಿ ಬಂದರೆ ಇಡೀ ರಾಜ್ಯದ ಅಭಿಪ್ರಾಯ ಆಗೋಲ್ಲ. ಯಾರೋ ಒಬ್ರು ಹಾಕಿರ್ತಾರೆ ಕುಂತು, ಸೊ ಅದು ಬೇರೆ ವಿಚಾರ. ಮುಂದಿನ CM ಸತೀಶ್ ಜಾರಕಿಹೊಳಿ ಅಂತೇಳಿ ಸಾಕಷ್ಟು ಪೋಸ್ಟ್ಗಳು ಅಭಿಯಾನ ಸ್ಟಾರ್ಟ್ ಮಾಡಿದ್ದಾರೆ. ಸ್ಟಾರ್ಟು ಹಂಗೆ ಎಲ್ಲ ಕಡೆ ಮಾಡಿ ನಾವು ಹಾಕ್ತು ಅಂತ ನಮ್ಮವ್ರು ಹಾಕ್ತಾರೆ ಅಷ್ಟೇ. ಬೇರೆಯವ್ರು ನಾವು ಹಾಕ್ತು ನಾವು ಹಾಕ್ತು ಅಂತ ಚರ್ಚೆ ಅಷ್ಟೇ. ರಾಜ್ಯದಲ್ಲಿ ಅಂಥ ಪರಿಸ್ಥಿತಿನೂ ಇಲ್ಲ, ಸನ್ನಿವೇಶ ಕೂಡ ಇಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದ್ದಾರೆ, ಅವರೇ ಮುಂದುವರಿತಾರೆ. CM ರೇಸ್ನಲ್ಲಿ ಒಬ್ಬರಾದ ಮೇಲೆ ಒಬ್ಬರಿದ್ದಾರೆ ಎಂದ ಜೋಶಿ. CMಗೆ ಬೆಂಬಲ ಕೊಡುವವರದ್ದೇ ಹಂಬಲ ಎಂದ ಈಶ್ವರಪ್ಪ. ಕಾಂಗ್ರೆಸ್ ನಾಯಕರ ಮಾತುಗಳೇ ಬಿಜೆಪಿ ನಾಯಕರುಗಳಿಗೆ ಅಸ್ತ್ರ ಸಿಕ್ಕಂತಾಗಿವೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಮಾಜಿ ಸಚಿವ KS ಈಶ್ವರಪ್ಪ ತನ್ನದೇ ಧಾಟಿಯಲ್ಲಿ ಕೌಂಟರ್ ಮೇಲೆ ಕೌಂಟರ್ ಕೊಡ್ತಿದ್ದಾರೆ. CM ರೇಸ್ನಲ್ಲಿ ಒಬ್ಬರಾದ ಮೇಲೆ ಒಬ್ಬರೀಗ ದೇಶಪಾಂಡೆ ಸಾಹೇಬರು ಹಿರಿಯರು ಅವ್ರು ಹೇಳಿದರು, ನಾನು ತಯಾರಿದ್ದೀನಿ ಬೇಕಾರೆ ಅಂತಂದ್ರು. ಆಮೇಲೆ ಪರಮೇಶ್ವರು, DK ಶಿವಕುಮಾರ್ ಅಂತೂ ಮೊದಲಿಂದ ಕೂತಾರೆ, ಇವ್ರನ್ನ ಯಾವಾಗ ಎಬ್ಬಿಸಿನೋ ನಾ ಯಾವಾಗ ಬಂದು ಕೂತೇನೋ ಅಂಥೇಳಿ. ಎಂ ಬಿ ಪಾಟೀಲ್, ಸತೀಶ್ ಜಾರಕಿಹೊಳಿ, ಕಾಂಗ್ರೆಸ್ ಪಾರ್ಟಿಯೊಳಗೆ ಹೊರಗಡೆ ನಾವು ಸಿದ್ದರಾಮಯ್ಯನವ್ರ ಹಿಂದೆ ಕಲ್ಲು ಬಂಡೆ ಅಂತ ಇದ್ದೇವೆ ಅಂತ ಹೇಳ್ತಾರೆ, ಒಳಗಡೆ ಎಲ್ಲರೂ ಹಿಂದಿಂದ ತಮ್ಮನೇ ಸರಿ ಮಾಡಿಕೊಳ್ಳಿ. ಮುಖ್ಯಮಂತ್ರಿಗಳ ಕುರ್ಚಿ ಮೇಲೆ ಕಾಂಗ್ರೆಸ್ನಲ್ಲಿರೋಂಥ ತುಂಬ ಜನದ ಕಣ್ಣಿದೆ. ಒಂದು ಕಡೆ ಮುಖ್ಯಮಂತ್ರಿಗಳನ್ನು ಯಾವುದೇ ಕಾರಣಕ್ಕೂ ನಾವು ಬದಲಾಯಿಸಲ್ಲ, ಬೆಂಬಲ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಆ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಆ ಬೆಂಬಲ ಕೊಡೋರದ್ದೇ ಹಂಬಲ ಇದೆ. ಆ ಹಂಬಲದ ಮುಖಾಂತರನೇ ರಾಜಕಾರಣ ನಡೀತಾ ಇದೆ. ಮೂಡಾಯಣದ ನಡುವೆ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗದ ಸದ್ದು ಕೂಡ ಜೋರಾಗಿ ಶುರುವಾಗಿದೆ. ಇದೇ ವಿಚಾರ ಬಿಜೆಪಿಗೆ ಮೃಷ್ಟಾನ್ನ ಸಿಕ್ಕಂತಾಗಿದೆ. ಹೀಗಾಗಿ ಹೈಕಮಾಂಡ್ ನಾಯಕರು ಧಗ ಧಗ ಅಂತಿರುವ ಕುರ್ಚಿ ಕಿಚ್ಚನ್ನ ಹೇಗೆ ಆರಿಸ್ತಾರೆ ಅನ್ನೋದೇ ಯಕ್ಷ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, TV9.